ವಿಚಾರವಾಗಿ ಏನು ನಿಲುವಿದೆ ಅನ್ನೋದನ್ನ ಮಾನ್ಯ ಶಾಸಕರು ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿ ಕಳೆದ ಕೆಲವು ದಿನಗಳ ಹಿಂದೆ ST ಡೈರೆಕ್ಟರೇಟ್ ಅಲ್ಲಿ ಒಂದು ಸಭೆ ಇತ್ತು. ಆ ಒಂದು ಸಭೆಯ ವಿಷಯ ಪೂರ್ವ ಸಮುದಾಯವನ್ನು STಗೆ ಸೇರ್ಪಡೆ ಅನ್ನುವಂತ ಒಂದು ಅಂಶಗಳನ್ನು ಹಾಕಿದ್ರು. ST ಡೈರೆಕ್ಟರ್ ಯೋಗೇಶ್ ಅಂತ ನಮ್ಮ ಜಿಲ್ಲೆಯವರು, ನಮ್ಮ ಸ್ನೇಹಿತರು. ನಾನು ಕೂಡ ಅವ್ರನ್ನ ಹೋಗಿ ಕೇಳಿದೆ, ಇಂದಿನ ಸರ್ಕಾರ ಇದ್ದಾಗ ಕುರುಬರನ್ನ STಗೆ ಸೇರ್ಪಡೆ ಮಾಡುವಂತ ಒಂದು ಪ್ರಸ್ತಾವನೆಯನ್ನು ಕೇಂದ್ರಕ್ಕೆ ಕಳಿಸ್ಕೊಟ್ಟಿತ್ತು. ಅಲ್ಲಿಂದ 2 ಅಂಶಗಳಿಗೆ ಕ್ಲಾರಿಫಿಕೇಶನ್ ಕೇಳಿದ್ರು. ಆ ಕ್ಲಾರಿಫಿಕೇಶನ್ ಸಲುವಾಗಿ ಆ ಒಂದು ಸಭೆನಲ್ಲಿ ಅದನ್ನ ಚರ್ಚೆ ಮಾಡುವಂತ ಒಂದು ವಿಷಯ ಇತ್ತು. ಅದನ್ನ ಅಂಡರ್ ಸೆಕ್ರೆಟರಿ ಅವರು ಮಿಸ್ಟೇಕ್ ಮಾಡ್ಕೊಂಡು ಕುರುಬರನ್ನ STಗೆ ಸೇರಿಸೋ ವಿಚಾರ ಅಂತ ಹೇಳಿದ್ದಾರೆ. ಅದರಲ್ಲಿ ಯಾವುದೇ ಉದ್ದೇಶ ಇಲ್ಲ. ಅದನ್ನ ಮಾಡಿ ಸಾಧ್ಯವಾದಷ್ಟು ಕೂಡ ನಾವು ಜನಪ್ರತಿನಿಧಿಯಾಗಿರ್ತಕ್ಕಂಥವ್ರು ಕೂಡ ನಾವು ಕೂಡ ನಿಮ್ಮೆಲ್ಲರ ಪರವಾಗಿ ಯಾವತ್ತೂ ಇದ್ದೀವಿ, ನಿಮ್ಮ ಪರವಾಗಿ ಹೋರಾಟ ಮಾಡ್ತೀವಿ. ನಾವು ಕೂಡ ದಲಿತ ಕುಟುಂಬದ ಮುಖ್ಯವಾಗಿ ನಾಯಕ ಸಮೂಹಕ್ಕೆ ಸೇರಿರ್ತಕ್ಕಂಥ ಸಮುದಾಯದವರಾಗಿರ್ತಂಥ ನಮಗೆ ಕೂಡ ಬ್ಲಡ್ ಇಸ್ ಥಿಕರ್ ವಾಟರ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಇದನ್ನ ರಕ್ತ ಯಾವತ್ತೂ ಹದವಾಗಿರುತ್ತೆ ಅಂತ. ಹೀಗಾಗಿ ನಾವು ಕೂಡ ನಿಮ್ಮವರಾಗಿದ್ದರಿಂದ ನಿಮ್ಮ ಅಭಿಪ್ರಾಯನೇ ನಮ್ಮ ಅಭಿಪ್ರಾಯ. ಆದ್ರೆ ಇವತ್ತು ವೇದಿಕೆನ ಈ ರೀತಿ ಬಹಿಷ್ಕರಿಸತಕ್ಕಂಥ ಒಂದು ಸಂದರ್ಭ ನಾನು ಅಂದ್ಕೊಂಡಿರ್ಲಿಲ್ಲ. ಎಷ್ಟು ಜನ ಇರೋರು ಇದ್ದೀರಿ, ಒಂದ್ ಸ್ವಲ್ಪ ಕೂತ್ಕೊಂಡ್ರೆ ಒಂದಷ್ಟು ಭಾಷಣಗಳನ್ನ ಮಾಡಬಹುದು. ಆಗ್ಬೇಕಿಲ್ಲ, ತೀರ್ಮಾನ ತಗೊಂಡೇ ಬಿಟ್ರೆ ಹಾಗಾದ್ರೆ ಆಯ್ತಪ್ಪ. ನಿಮ್ಗೆಲ್ಲರೂ ಒಳ್ಳೇದಾಗ್ಲಿ, ಅನುಮಾನ ಪಡಬೇಡ್ರಿ. ಒಳ್ಳೆ ಸರ್ಕಾರ ಇದೆ. ಮುಖ್ಯಮಂತ್ರಿಗಳು ಕೂಡ ಸಿದ್ದರಾಮಯ್ಯನಿಗೆ ಈಗಾಗಲೇ ಮನದಟ್ಟವಾಗಿದೆ. ಯಾವುದೇ ಸಂದರ್ಭದಲ್ಲಿ ಕೂಡ ST ಜನಾಂಗಕ್ಕೆ, ನಮ್ಮಿರ್ತಕ್ಕಂಥ ಜನಾಂಗಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಅವ್ರು ನಡ್ಕೊಳ್ತಾರೆ ಅನ್ನೋ ಭಾವನೆ ನಮಗೂ ಇದೆ. ಇದೇ ಸಬ್ಜೆಕ್ಟ್ ಸರ್ಕಾರದ ಗಮನಕ್ಕೂ ತರ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ಹೀಗಾಗಿ ಯಾರು ಕೂಡ ನೀವು ವಿಚಲಿತರಾಗದೆ, ಬೇರೆ ಮಾತುಗಳು ಪಳ್ಳು ಮಾತುಗಳನ್ನು ಕೇಳದೆ, ಸ್ವಯಂ ಚಾಲಿತವಾಗಿ ಸ್ವಯಂ ಪ್ರೇರಿತವಾಗಿರ್ತಕ್ಕಂಥ ಭಾವನೆಗಳನ್ನು ನೀವು ಹೊಂದಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳಿ, ಈ ವೇದಿಕೆಗೆ ಮತ್ತೆ ನೀವೆಲ್ಲರೂ ಇರ್ತಕ್ಕಂಥ ಮೆರುಗು ಕೊಡ್ತಕ್ಕಂಥ ಜನಗಳೇ ಇಲ್ಲಿ ಮುಖ್ಯವಾಗಿಲ್ಲ ಅಂತಂದ್ರೆ ನಾವು ಇನ್ನು ವೇದಿಕೆಗೆ ಕೂತ್ಕೊಂಡು ಅಧಿಕಾರಿಗಳ ಹತ್ರ ಭಾಷಣ ಮಾಡ್ತಕ್ಕಂಥದ್ದೇನು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸಿ, ನಾವು ಕೂಡ ವೇದಿಕೆಗೆ ಬಂದಿದ್ದೀವಿ. ವಾಲ್ಮೀಕಿ ಜಯಂತಿ ದಿವಸ ಭಗವಂತ ವಾಲ್ಮೀಕಿ